ಸರ್ ಫುಲ್ ಪ್ರಾಕ್ಟೀಸ್ ಮೇಲೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಅಯ್ಯೋ ನಾವು ಹಿಂಗೆ ಪ್ರಾಕ್ಟೀಸ್ ಮಾಡಿ 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 ಯಾಕೋ ಗೆಲ್ತಾ ಇಲ್ಲ ಸರ್. ಹೌದಾ ಸರ್? ಕೋಚ್ 6 ಬಾಲ್ಗೆ 6 ವೇಸ್ಟ್ ಮಾಡೋ ಪ್ಲೇಯರ್ ಅಂದ್ರೆ ಅಲ್ಲಿ ಇದಾರೆ ನೋಡಿ. ಇಮೋಷನಲ್ ಡ್ಯಾಮೇಜ್. ಸ್ವಲ್ಪ ಈ ತರ ಮಾಡಿ ಮಾಡಿ ನಮ್ಮ ಟೀಮ್ ನ ಸೋಲ್ಸೋ ವ್ಯಕ್ತಿ ಅಂದ್ರೆ ಇವರೇ. ಅಲ್ಲ ಕೋಚ್ ಸ್ವಲ್ಪ ಇವಾಗ ವಿಕೆಟ್ ಆಗೋದ್ರು. ಅಲ್ಲ ಸ್ವಲ್ಪ ಬ್ಯಾಟ್ಸ್ಮನ್ ಟ್ರೈನಿಂಗ್ ಮಾಡ್ಕೊಡಿ. ಅವ್ರು ಏನ್ ಟ್ರೈನಿಂಗ್ ಕೊಟ್ರು ಅಷ್ಟೇ. ಹೌದಾ? ಯಾಕೆ? ಅವ್ರು ಅವಾಗ ಮಾತ್ರ ಒಳಗಡೆಯಿಂದ ಬರುತ್ತೆ ಉಕ್ಕಿ ಜಾಲ ಮುಕ್ಕಿ. ಸರ್ ಇಷ್ಟು ದೂರ ಬಂದಿದ್ದೀರಾ, ನಮ್ಮ ತಂಡದ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಸರ್? ಸರ್ ನಮ್ಮ ತಂಡದ ಪರ್ಫಾರ್ಮೆನ್ಸ್ BGS ಗ್ರೌಂಡ್ಗಿಂತ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದೀವಿ. ಖಂಡಿತ ಇದ್ದೇ ಇರುತ್ತೆ. BGSಗಿಂತ ಚೆನ್ನಾಗಿ ಆಡ್ತೀವಿ. BGSಗಿಂತ ಚೆನ್ನಾಗಿ ಆಡ್ತೀವಿ. ಓಕೆ. ಇಲ್ಲಿ ನಮ್ಮ ಬ್ಯಾಟ್ಸ್ಮನ್ ಬೇಡ ಬೇಡ ಅಂದ್ರೆ ತಿರುಗಿ ಮರ್ಗಿ ಎಲ್ಲ ಪ್ರಾಕ್ಟೀಸ್ ಮಾಡ್ತಾವ್ರೆ. ಮ್ಯಾಚಲ್ಲಿ ತಿರುಗಿಸ್ಲಿಲ್ಲ ಅಂದರೆ ನಾವು ತಿರುಗಿಸ್ತೀವಿ ಇವ್ರಿಗೆ. ಸಿಬು ಏನು ಈ ಬ್ಯಾಟ್ಸ್ಮನ್ ಈ ರೇಂಜಿಗೆ ಪ್ರಾಕ್ಟೀಸ್ ಮಾಡ್ತಾರೆ? ಅವತ್ತು STS ಕಪ್ಪು ಇದೇ ರೇಂಜಿಗೆ ಪ್ರಾಕ್ಟೀಸ್ ಮಾಡಿದ್ರು. ಇವಾಗ ಆ ಥರ ಪ್ರಾಕ್ಟೀಸ್ ಮಾಡ್ತಲ್ಲ, ಇದು ಡಿಫ್ರೆಂಟ್ ಪ್ರಾಕ್ಟೀಸ್. ಈಗ ವಿರಾಟ್ ಕೊಹ್ಲಿ ಇವಾಗ ನಮ್ಮ ಪ್ಲೇಯರ್ಸ್ಗಳು ಆಗ್ಲೇ ಅವಾಗ ರೋಹಿತ್ ಶರ್ಮಾ ಮಾಡಿದ್ದು, ಇವಾಗ ವಿರಾಟ್ ಕೊಹ್ಲಿ ಮಾಡಿದ್ವಿ. ಬಾ ಅಲ್ಲಿ ನಮ್ಮ ಪ್ಲೇಯರ್ಸ್ಗಳು ಆಗ್ಲೇ ಗ್ರೌಂಡ್ ಪಿಚ್ ಇನ್ಸ್ಪೆಕ್ಷನ್ ಮಾಡಕ್ ಹೋಗೋರೆ. ಡೀಲ್ ಮಾಡಕ್ ಹೋಗೋರೆ. ಈಗ ಏನು ಡೀಲ್ ಮಾಡಕ್ ಹೋಗೋರೆ? ಕಪ್ ನಮಗೆ ಬರಲಿ ಅಂತ. ಎಷ್ಟು ಡೀಲ್ ಆಯ್ತೈತೆ? ಎಷ್ಟು ಡೀಲು? ಏನಿಲ್ಲ, ಅದೇ ಪಾನ್ಕ ಮಜ್ಜಿಗೆ, ಅದಕ್ಕೆ ಡೀಲು. ಸರ್ ಏನ್ ಸರ್ ಕೋಚ್ ಈ ತರ ಹೇಳ್ತಾನೆ? ಪಾನ್ಕ ಮಜ್ಜಿಗೆ ಡೀಲ್ ಆಗೈತಿವಿ ಅಂತ ಎಲ್ಲ ಸೆಟಪ್ ಮಾಡಿ ಮಾಡಿ ಅಭ್ಯಾಸ ಅದಕ್ಕೆ. ಹೌದಾ? ಏನ್ರಿ ಹಿಂಗಂತ ಇದ್ದೀರಾ? ಪಾನ್ಕ ಮಜ್ಜಿಗೆ ಡೀಲ್ ಅಣ್ಣ ಇಲ್ಲಿ. ಹೌದಾ? ನಮ್ಮ ಪ್ಲೇಯರ್ಗಳು ಆಗ್ಲೇ ಅಲ್ಲಿ ಇನ್ಸ್ಪೆಕ್ಷನ್ ಮಾಡ್ತಾವ್ರಲ್ಲ ಪಿಚ್ಚು. ಬರೀ ಅದ್ ನೋಡಕ್ ಸುಮ್ನೆ ಹೋಗಿರೋದು ತೋರ್ಸಕ್ಕೆ. ಅದೇ ಅಲ್ಲಿ ಡೀಲ್ ಮಾಡ್ತಾ ಇರೋದನ್ನ. ಎಷ್ಟು ಕೊಟ್ಟು ಡೀಲ್ ಮಾಡ್ತಾವ್ರೆ? ಹೇಳ್ತಲ್ಲಣ್ಣ, ಅಲ್ಲೊಂದು ಗ್ಲಾಸ್ ಪಾನ್ಕ ಮಜ್ಜಿಗೆ ತಂದ್ರೆ ಸಾಕು. ಫುಲ್ ಏನು ಈ ಬಿಸಿಲು ಏನು ಬೇಕು ಹೇಳು. ಹಂಗೆ ಬನ್ನಿ ನಮ್ಮ ಪ್ಲೇಯರ್ಸ್ನ ಕೇಳೋದ, ಪಿಚ್ ಯಾವ ಥರ ರೆಡಿ ಇದೆ, ಹೆಂಗೆ ಏನು ಅಂತ. ಏನು ಎಲ್ಲ ಹಿಂಗೆ ನಿಂತಿದ್ದಾರೆ ಗುಂಪು ಕಟ್ಕೊಂಡು ಅಂತ. ಬನ್ನಿ ನಿಮ್ಮ ಕ್ಯಾಪ್ಟನ್ನ ಕೇಳು ಹೋಗಿ. ನೋಡಿ ಕ್ಯಾಪ್ಟನ್, ಹೆಂಗೈತೆ ಪಿಚ್ಚು? ಪಿಚ್ ಚೆನ್ನಾಗದೆ. ಪಿಚ್ ಚೆನ್ನಾಗಿದ್ರು ಬ್ಯಾಟಿಂಗ್ ಆಡೋದು ಮುಖ್ಯ ಅಷ್ಟೇ. ಇಲ್ಲಿ ಕೇಳ್ರಿ ಮೇನ್ ಬೌಲರ್ ನಾನಲ್ಲಪ್ಪ ಆ ಕಡೆ ಎಲ್ಲಿಗೆ ಸರ್? ಅಲ್ಲೇ ಅವರೇ ಅಡ್ಜಸ್ಟ್ ಮಾಡ್ಕೊತಾರೆ. ಎಲ್ಲಿ ಕಚ್ಬಿಡ್ತಾ ಪಾಪ ನಮ್ಮ ಬೌಲರ್ಗೆ ಆಗ್ಲೇ ಅಲ್ಲಿ ಇಂಜುರಿ ಮಾಡ್ಕೊಂಡು ಕೂತವ್ರೆ. ಅದೇನಾಯ್ತೋ ಗೊತ್ತಿಲ್ಲ. ಏನ್ ಸರ್ ನಮ್ಮ ಪ್ಲೇಯರ್ಗಳು ಇಲ್ಲಿ ಬಂದು ಈ ರೇಂಜಿಗೆ ಇಂಜುರಿ ಮಾಡ್ಕೋತಾವ್ರೆ? ಇದು ಅದಕ್ಕೆ ಹೌದಾ? ಗೆಲ್ತೀವಿ ಅಂತ ಗೊತ್ತಾಯ್ತು. ಜೇನ್ಗೂ ಗೊತ್ತಾಗ್ಬಿಡ್ತು ಕಪ್ಪು ನಿಮ್ದೇ ಅಂದ್ಬಿಟ್ಟು ಹಿಂದೆ ಬಂದೈತಿ. ಗೆಸ್ ಮಾಡ್ಬೇಕು. ಅವನು ಗೆಸ್ ಮಾಡಲೇ ಸ್ಲೋ ಇದೆ ಬಾಲು. ಟೀಮ್ ಡಿಸ್ಕಷನ್ ಮಾಡ್ತಾವ್ರೆ. ಪಕ್ಕ ಇದ್ರೆ ಸಾಕು ನೋಡ ಹಂಗೆ ಒಂದು ಬಾಲು. ಸರ್ ಏನು ಟೀಮ್ ಡಿಸ್ಕಷನ್ ಫುಲ್ಲು ಅದೇ ಸರ್ ಮಾಡ್ತಾ ಇದೀವಿ. ನೋಡ್ರಿ ವಿಲ್ಸನ್ ಬಾಲ್ ಇಷ್ಟು ದೊಡ್ಡ ಐಕೋರು ಇವರು. ಏನ್ ಮಾಡೋದು ಅಂತಾನೆ ಗೊತ್ತಾಯ್ತಲ್ಲ. ಸೇಮ್ BGS ಸರ್. BGS ಗಿಂತ ದೊಡ್ಡ ಐತೆ ಬಿಡಕ್ ಉಂಟಲ್ಲಿ. ಹೌದಾ? BGS ಗಿಂತ ದೊಡ್ಡ ಇಲ್ವಾ ಇದು? ಆ ಕಡೆ ನೋಡಿ ನೋಡಿಲ್ಲ, ಅಲ್ಲಿ ನೋಡು, ಅಲ್ಲಿ ಕೆಂಪು ಸರ್. ಈ ಕಡೆಯಿಂದ ಇದೆ ಹತ್ರ, ಈ ಲೆಗ್ ಸೈಡ್ ಸ್ಟ್ರೈಟ್ ಕ್ಲಿಯರ್ ಮಾಡಕ್ಕಲ್ಲ. ಎಲ್ಲ ಐತೆ ನೋಡು ಬೌಂಡ್ರಿ. ಆ ಕಡೆ ಕ್ಲಿಯರ್ ಮಾಡೋ ಸ್ಟ್ರೈಟ್. ಅಲ್ಲಿ ಕ್ಲಿಯರ್ ಮಾಡ್ಬೇಕು. ಅವ್ನ ಆಯುಷ್ ಬತಾವನಲ್ಲ ಆ ಸೈಡ್ ಅಲ್ಲಿ ಕ್ಲಿಯರ್ ಮಾಡ್ಬೇಕು. ನೋಡೋಣ ನೀವು ಯಾವ ತರ ಕ್ಲಿಯರ್ ಮಾಡ್ತೀರಾ ಅಂತ. ಫುಲ್ ಪ್ರಾಕ್ಟೀಸ್ ಮಾಡಿದ್ದೀರಾ? ದರ್ಶು ಏನು ಪ್ರಾಕ್ಟೀಸ್ ಮಾಡಿ ಮಾಡಿ ತಿಗಾ ಕೊಟ್ಟಿದೆ ಆಯ್ತು ನಾವು. ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಿರೋ ಹೊಡೆಯೋಣ ಅಂತ ಬಂದಿದ್ದೀವಿ. 3 ವಾರದ ಆದ್ಮೇಲೆ ಇವಾಗೆ ಫಸ್ಟ್. ಸರ್ ಹೆಂಗ ಅನಿಸ್ತಾ ಇದೆ ಪ್ರಾಕ್ಟೀಸು? ಎಲ್ಲಾರು ಏನ್ ಮಾಡ್ಸಿ ಗೊತ್ತಾ? ಹೋಯ್ತಾ ಇರ್ಬೇಕಾರೆ 5 ಬಾಲ್ಗೆ ಎಷ್ಟು ಹೊಡೀಚೆ, 6 ಬಾಲ್ಗೆ ಎಷ್ಟು ಹೊಡೀಚೆ ಅಂತ ಅದನ್ನ ಯೂಟ್ಯೂಬ್ ಅಲ್ಲಿ ಹೇಳ್ತೀನಿ. ಯಾರ್ಯಾರು ಏನ್ ಕಿಸಿತಾರಂತ ಫಸ್ಟ್ ಹಿಂದೆ ಗೊತ್ತಾಯ್ತದ ಅವಾಗ. ಸರ್ ಕೋಚ್ ಹೇಳಿ. ಫಸ್ಟ್ ಹಿಂದೆ ಗೊತ್ತಾಗದೆ ಸರ್. ಗೊತ್ತಾಗ್ಲಿ ಬನ್ನಿ. ಓಪನಿಂಗ್ ಅಲ್ವಂತ ಈ ಸಲ. ಯಾಕೆ ನಾಡೋದು ಈ ಸಲ ವಿರಾಟ್ ಕೊಹ್ಲಿ ಪೊಸಿಷನ್ ತಗೊಂಡಿದ್ದಾರೆ. ಪರವಾಗಿಲ್ಲ. ಏನೋ ವಿರಾಟ್ ಕೊಹ್ಲಿ ಫ್ಯಾನ್ ಅಷ್ಟೇ. ನಾವು ರೋಹಿತ್ ಶರ್ಮಾ ಅಪ್ಪಟ ಅಭಿಮಾನಿ. ರೋಹಿತ್ ಶರ್ಮಾ ಸರ್ ನಮ್ಮ ತರನೇ ನೀವು ರೋಹಿತ್ ಶರ್ಮಾ ಅಭಿಮಾನಿ. ಹೊಡೆದ್ರೆ ಸಿಕ್ಸೆ. ನಮ್ಗೆ RCBನೇ ಗೆಲ್ಬೇಕು ಆಯ್ತಾ? ಆದ್ರೆ ರೋಹಿತ್ ಶರ್ಮನ್ ಬಿಟ್ಕೊಂಡ್ ಕೊಡಲ್ಲ. ಹಂಗೆ ಮುಂಬೈ RCB ಬಿದ್ರೆ RCBನೇ ಗೆಲ್ಬೇಕು. ಆದ್ರೆ ಯಾವುದೇ ಕಾರಣಕ್ಕೂ ರೋಹಿತ್ ಶರ್ಮನ್ ಬಿಟ್ಕೊಂಡ್ ಕೊಡಲ್ಲ. ಹಂಗೆ ರೋಹಿತ್ ಶರ್ಮಾ ಹೊಡಿಬೇಕು, ಬಟ್ RCB ಗೆಲ್ಬೇಕು ಅಷ್ಟೇ. ರೋಹಿತ್ ಶರ್ಮಾ 100 ಹೊಡಿಲಿ, RCB RCB ಗೆಲ್ಲಿ. ಕೋಚ್
ಎನಿ ಕಮೆಂಟ್ಸ್? CSK ಅವರು CSK ಫ್ಯಾನ್ ತೋರಿಸಿದಿರಿ ಇಲ್ಲೇ ಅವರೆಲ್ಲ ಚೋಟು ಇಲ್ಲಿ ಅವ್ರು ಹೇಳ್ತಾರೆ ಕೇಳಿ ಸರ್, CSK ಫ್ಯಾನ್ ಅಂತ ನಾನು. CSK ಫ್ಯಾನು ಸರ್ ಅವರು. ಹೌದಾ? ನಮ್ಮ ಪ್ಲೇಯರ್ಸ್ಗಳು ಇಲ್ಲಿ ಭರ್ಜರಿ ಪ್ರಾಕ್ಟೀಸ್ ಮಾಡ್ತಾವ್ರೆ, ಅದು ಏನು ಹೊಡಿತಾರೋ ಗೊತ್ತಿಲ್ಲ. ಅಲ್ಲ ಸರ್, ಆಪೋಸಿಟ್ ಟೀಮ್ ಅವ್ರಂತೆ ಅವರು, ಪಿಂಕ್ ಕಲರ್ ಅವರು. ಅವ್ರು ನೋಡ್ತಾರೆ ಭಯ ಬೀಳ್ತಾ ಇಲ್ಲ. ಏನ್ ಇಂತ ಡಮ್ಮಿ ನನ್ ಮಕ್ಳು ಅನ್ಕೊಂಡ್ಬಿಟ್ಟವ್ರೆ. ಏನ್ ಮಾಡ್ತೀವೋ ಏನೋ, ದೇವ್ರಿಗೆ ಬಿಟ್ಟಿದ್ದು. ಸರ್ ಡಮ್ಮಿಗೆ ಅಂತ ತೋರ್ಸನ್ ಬನ್ನಿ ಸರ್, ಮ್ಯಾಚ್ ಅಲ್ಲಿ ತೋರ್ಸನ. ಏನ್ ತೋರಿಸ್ತೀರ ಮ್ಯಾಚ್ ಅಲ್ಲಿ? ನೋಡ ತೋರ್ಸನ. ಸರ್ ಅಲ್ಲೆಲ್ಲ ಗರ್ಲ್ಸ್ ನೋಡ್ಕೊಂಡಿದ್ದಾರೆ, ಅವ್ರದ್ದು ಒಂದ್ ಸ್ವಲ್ಪ ಮಾಡಿ ಸರ್, ಅವ್ರು ಫೇಮಸ್ ಮಾಡಿ ಸರ್ ನೀವು. ಎಲ್ಲ ನಿಮ್ನೆ ನೋಡ್ತಾವ್ರಲ್ಲ ಸರ್, ಯಾರು ಬಂದಿದ್ದು ಅಂತ. ಅಲ್ಲ ಸರ್, ಯಾರು ಕ್ಯಾಮ್ರಾ ಇಕ್ಕಿರೋ, ಈ ಕ್ಯಾಮ್ರಾ ಮಾಡ್ತಾ ಇರೋ ಒಳ್ಳೆ ಹುಡುಗ ಅಂತ. ಹೌದಂತೆ. ಇದು ಹೋಯ್ತು. ಸರ್ ಸಮಂತ್ ಯಾದವ್ ಅವರು ಫುಲ್ಲು ಸರ್ ಕೋಚ್. ನಂದೇನಿಲ್ಲ, ಎಲ್ಲ ನಿಮ್ದೆ. ಫುಲ್ ಜೋಶಲ್ಲಿದ್ದಾರೆ, ಫುಲ್ ಅವಳಿ. ಕೀಪರ್ ಏನಪ್ಪ ನೀನು? ಕೀಪರ್ ಅಲ್ಲ, ಸುಮ್ಮನೆ ಒಂದು ಎನ್ಕರೇಜ್ ಆಡಿಯನ್ಸು ನಿಮ್ಮಂಥವ್ರು ಇರ್ಬೇಕ್ರಿ, ಬೇಕು ನಮ್ಮ ತಂಡಕ್ಕೆ. ಶೈಟ್ ಶೈಟ್ ಹಾಕೊಂಡು ಕಟ್ರಾಗ್ತಾವನಲ್ಲಿ ನೋಡೋಣ ಯಾರ್ಯಾರು ಬಲಿ. ಪುಟ್ಟಂಗ ಮಾಡ್ಕೋದ್ರು. ಗ್ರೂಪಲ್ಲೆಲ್ಲ ಪರ್ಸನಲ್ ಕಳ್ಸಿದ್ದಾರೆ. ರಾಯಲ್ ರೈಡರ್ಸ್ ಆನಂದ್ ಅವರು ಬೇಗ ಬರಬೇಕು. ಕ್ಯಾಪ್ಟನ್ ಏನೋ ತಿನ್ಕೊಂಬತ್ತವ್ರೆ ಅಂತ ಕರಿ. ತೆಗಿತಿ ಹೋಗೋಣ. ಕ್ಯಾಮ್ರಾಮನ್ ಇಲ್ಲ ಡೈಲಿ 500 ರೂಪಾಯಿ ಕೊಡಿ ಸರ್. ಹಾಯ್ ಫ್ರೆಂಡ್ಸ್, ಈಗ ನಮ್ಮ ತಂಡ ಫಸ್ಟ್ ಮ್ಯಾಚ್ ಗೆದ್ದಿದೆ ಕನಕಪುರದಲ್ಲಿ. ಸರ್ ಸರ್ ನಾನು ಹೇಳ್ಲಿಲ್ಲ ಸರ್, ನಾವ್ ಒಂಥರ RCB ಇದ್ದಂಗೆ, ಸೋತಿ ಗೆಲ್ಲದ್ ನಾವು. ಒಂದ್ಸಲ ಗೆಲ್ಲಕ್ ಸ್ಟಾರ್ಟ್ ಮಾಡಿದ್ರೆ ನಮ್ ಹಿಡಿಯೋರೇ ಯಾರಿಲ್ಲ. ಸರ್ ಕೋಚ್, ನಮ್ ಕೋಚಿಂಗ್ ಹೆಂಗಿದೆ ಸರ್? ನಮ್ ಕೋಚಿಂಗ್ ಇದು ಸರ್. ಸರ್ ಒಂದ್ಸಲಿ ಬ್ಯಾಟ್ ಹಿಡೀನಿ ಸರ್. ಸರ್ ಅವ್ರು ಆಗ್ಲೇ ಬ್ಯಾಟ್ ಹಿಡಿದು ಬ್ಯಾಟಿಂಗ್ ಆಡಿದ್ದಾರೆ ಸರ್ ಅವರು. ಅದೇ ನಾವೆಲ್ಲ ಬ್ಯಾಟಿಂಗ್ ಆಡಿರೋರು, ನೀವು ಇನ್ನ ಇವಾಗ ಫೀಲ್ಡ್ ಇಳಿದಿರೋರು. ನಮ್ಮ ಪ್ಲೇಯರ್ಸ್ ಬಂದಿದ್ದಾರೆ. ಸರ್ ಏನ್ ಸರ್ 3-4 ಮುಗಿಸ್ಬಿಟ್ಟಲ್ಲ ಸರ್, ಹೆಂಗೆ ಸರ್ ಇದು? ಸರ್ ಕ್ಯಾಪ್ಟನ್ ಏನ್ರಿ ನಮ್ಮ ತಂಡನ ಫಸ್ಟ್ ಮ್ಯಾಚ್ ಗೆಲ್ಸಿದಿರಲ್ರಿ? ಫುಲ್ಲು ಒಳ್ಳೆ ಕ್ಯಾಪ್ಟನ್ಸಿ ರೀ, ಆದ್ರೆ ಫೀಲ್ಡಿಂಗ್ ಸೆಟ್ ಕರೆಕ್ಟ್ ಮಾಡ್ಬಿಡ್ರಿ ನೆಕ್ಸ್ಟ್ ಮ್ಯಾಚ್ ಇಂದ. ಏನ್ರಿ ಸರ್ ರನ್ನಿಂಗ್, ಸೂಪರ್ ರನ್ನಿಂಗ್ ಸರ್ ನೀವು, ನಿಮ್ಮಂತವ್ರು ಇರ್ಬೇಕು. ಏನ್ರಿ ಸ್ಕೋರ್ ಕಾರ್ಡ್ ಹತ್ರ ಫುಲ್ಲು ಮಿಂಚಿಂಗ್ ನಿಮ್ದು ಫುಲ್ಲು. ಸರ್ ತಂಡ ಗೆದ್ದಿದೆ ಫಸ್ಟ್ ಮ್ಯಾಚು, ಹೆಂಗಿದೆ ಜೋಶು? ಬಾಯ್ಲಿ 6 ಹೊಡೆದಿದ್ದೆ ಇವನ್ಗೆ ಹಾಕೋನೆ. ಸರ್ ಹೆಂಗೆ ನಮ್ಮ ತಂಡ ಪರ್ಫಾರ್ಮೆನ್ಸ್ ಹೆಂಗಿದೆ? ಅಲ್ಲ ಹೇಳು ತಿಕ್ಕ ಮುಚ್ಕೊಂಡು ಪರ್ಫಾರ್ಮೆನ್ಸ್ ರಿವ್ಯೂ ಹೇಳು ತಿಕ್ಕ ಮುಚ್ಕೊಂಡು. ಸಕ್ಕದಾಗಿ ಬ್ಯಾಟಿಂಗ್ ಆಡಿದ್ರು, ಸ್ವಲ್ಪ ಫೀಲ್ಡಿಂಗ್ ನೋಡ್ಕೊಂಡು. ಆದ್ರೂ ಫೀಲ್ಡಿಂಗ್ ಸೆಟ್ ಮಾಡಕ್ ಬರಲ್ಲ. ಮಕ್ಕೋಗಿರಿ ಸರ್, ಮಕ್ಕೋಗಿರಿ ಸರ್. ಇಲ್ಲ ಮಕ್ಕೋಗಿರಿ, ನೆಕ್ಸ್ಟ್ ಮ್ಯಾಚ್ ಅಲ್ಲಿ ನಾವು ಇದು ಮಾಡಕೊಳ್ಳೋಣ. ಬ್ಯಾಟಿಂಗ್ ಅಲ್ಲಿ ಪುಣ್ಯಾತ್ಮ ನೀನಯ್ಯ. ನೀರ್ ಕೊಡ್ರು. ಗೋಲ್ ಅವ್ರೆ, ನೀವು ಸ್ಕೋರ್ ಕಾರ್ಡ್ ಹತ್ರ ಮಾಡ್ತಿದ್ರಿ, ಎಲ್ಲಿದ್ರಿ ನೀವು? ನಾವಿಲ್ಲೇ ಇದ್ದ ಫಸ್ಟ್ 6 ಹೊಡೆದಿಲ್ವಾ? ತೋರ್ಸ್ರಿ ಇಲ್ಲಿ. ಏನ್ ಸರ್ ಫುಲ್ಲು ಕನಕಪುರದಲ್ಲಿ ಹೆಸರಾಗ್ಬಿಟ್ಟೈತಲ್ಲ ಸರ್ ಈಗ. ಹೊಡೆದಿಲ್ಲ ನೋಡ್ರಿ, ಕನಕಪುರನೇ ತಿರುಗಿ ನೋಡುತ್ತೆ ಈಗ. ಕುಂಬ್ಳಗೋಡ್ ಯಾರು ಅಂದ್ರೆ ಗೇರ್ಪಳ್ಳಿ ಯಾರು ಅಂತ ಹಂಗೆ ಯಾಕೆ ಹೇಳ್ದಿರಾ ಸರ್? ಗೇರ್ಪಳ್ಳಿ ಸರ್, ಗೇರ್ಪಳ್ಳಿ ಸ್ಟ್ರೈಕರ್ಸ್ ಸರ್.
ಏನ್ ಗೇರ್ ಪಳ್ಳಿದ್ ಒಳ್ಳೆ ಹೆಸರು ಮಾಡ್ತಾ ಇದ್ದೀರಾ ಸರ್ ಇವತ್ತು ತಾರ್ ಮೇಲೆ ಎತ್ಕೊಂಡು ಹೋಗೋದು ಗೊತ್ತಲ್ಲ ಕಪ್ನ. ನಾಳೆ ಸರ್ ಫೈನಲ್ ನಾಳೆ ಇರೋದು ಇವತ್ತೇ ಸರ್ ನಮ್ ಕೋಚ್ಗೆ ಕಾನ್ಫಿಡೆನ್ಸ್ ಸರ್ ನಮ್ ಟೀಮ್ ಮೇಲೆ. ನಾಳೆ ಇರೋದು ಇವತ್ತಲ್ಲ ಸರ್, ನಾಳೆ ಹೊಡೆದೇ ಹೊಡಿತೀವಿ ಹಂಗೆ ಅದಂತೂ ಫಿಕ್ಸು. ಪಕ್ಕ. ಸರ್ ಹೆಂಗಿದೆ ಸರ್ ಪಿಚ್ಚು, ಯಾವ ತರ ಇದೆ ಕಂಡೀಷನ್? ಆರಾಮಾಗಿ ಆಡ್ಬೋದಾ? ಬಿಡಿ ಸರ್ ಹಂಗಾರೆ. ಆದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಾ ಸರ್, ಖುಷಿ ಆಯ್ತು ನಿಮ್ ಬ್ಯಾಟಿಂಗ್ ಎಲ್ಲ ನೋಡಿ. ಇಲ್ಲಿ ನೋಡಿ ಗೈಸ್, ಎಲ್ಲ RCB ಮ್ಯಾಚ್ ಟಾಸ್ ಯಾವ ರೇಂಜ್ ನೋಡ್ತಾ ಇದಾರೆ ಸರ್. ಏನ್ ಸರ್ ನೋಡಿ, ಏನು 1 2 3 ಶಿಸ್ತಾಗಿ ಎಲ್ಲರೂ ಒಂದೊಂದು ಫೋನ್ ಹಾಕೊಂಡು ನೋಡ್ತಾವ್ರೆ, ಚೆಸ್ತವ್ರೆ. ವಿಶಾಲ್ ಬಾಯ್ RCB ಹಿಂಗ್ ಗೆಲ್ಲಿಸ್ತೀರ ಇವತ್ತು ಪಕ್ಕ? ಜೈ RCB. ಅವ್ನು ಯಾವ RCB? ಅವ್ನು ಚೆನ್ನೈ ಅವನು. ಸರ್ ನೀವು ಚೆನ್ನೈ ಸರ್? CSKಗೆ ವಿಸಲ್ ಕೊಡು, ಹೇಳಿ ಮುಂದೆ. ಡ್ಯಾಶ್ ಮುಚ್ಕೊಂಡ್ ಮನೆಗೋಡು. ಇವಾಗ ಕೊಹ್ಲಿ ಫ್ಯಾನ್ ಆಗೋಣ ಅಷ್ಟೇ. ಹೌದಾ? ಆ ಥರ ಏನಿಲ್ಲ, ನಮ್ದು ಕೊಹ್ಲಿ ಇದ್ರು ಅಷ್ಟೇ, ಇಲ್ಲಾಂದ್ರೂ RCBನೇ. ಹೌದಾ ಸರ್? ಇವತ್ತೇನು RCB ಗೆಲ್ಲಿಸ್ತೀರಾ? ಬೌಲಿಂಗ್ ತಗೊಂಡವ್ರೆ. ಗೆಲ್ತದೆ ಸರ್. ಹೌದಾ? ನೋಡೋದ ಬನ್ನಿ. ನೋಡಿ ಎಲ್ಲರೂ ಹೆಂಗ್ ರೆಡಿ ಆಗ್ಬೇಕು. ಚೆನ್ನೈಯವರು 100 ತರ ತಂತ್ರ ಮಾಡಿದ್ರು, ನಮ್ಮ ಹತ್ರ ಒಂದೇ ಒಂದು ಅಸ್ತ್ರ ಐತಿ. ಯಾವ್ದು ಸರ್? ಅವೆಲ್ಲ ರಿವೀಲ್ ಮಾಡಲ್ಲ. ಯಾರು ಹೇಳಿ ಹೆಸರು ಯಾವ್ದು ಅಂತ? ಅವೆಲ್ಲ ರಿವೀಲ್ ಮಾಡಲ್ಲ. ನಮ್ಗೆ ಗೊತ್ತಲ್ಲ, ಹಿಂದಿನ ಸಲ ರಮೇರ್ ಶಪರ್ಡು ಕೊಟ್ಟ ಅಂದ್ರೆ ಅವ್ನ ಪತಿರಾಣ ಎತ್ಕೊಬಿಡ್ಬೇಕು. ಜೀವನ್ RCB ಬೌಲಿಂಗ್ ತಗೊಂಡವ್ರೆ, ಫುಲ್ ಬಿಸಿ. ಯಾಕೆ ಸರ್? CSK ಕಡೆ ಸರ್ ಹೇಳಿ ಸರ್ ಇನ್ನೊಂದ್ಸಲಿ. ಪತಿರಾಣ ಇಲ್ವೇ ಇಲ್ಲ ಸರ್ ಈ ಸೀಸನ್. ನನ್ಗೆ ಗೊತ್ತಿತ್ತು, ಅವ್ನು ರೂಲ್ಡ್ ಔಟ್ ಗೊತ್ತಿತ್ತು ನನಗೆ. ಬಾ ಹೌದಾ? KKR ಪರವಾಗಿ ಅವನು ಕಮ್ಮಿ. ಹೌದಾ? ನೋಡು ಹೇಳಿ ಸರ್, ಯಾವತ್ತು ಅಷ್ಟೇ ನಾವು ಅಂಕಲ್ ಮಕ್ಳಲ್ಲ. ಹೌದಾ? ಬಿಡಿ, ನಾವು ಗೆಲ್ಲಿಸ್ತೀರ ಇವತ್ತು RCB-ನ. ಗೆಲ್ತೀವಿ ಸರ್. ಹೌದಾ? ಮಳೆ ಮಳೆ ಅಜಿಂಕ್ಯ ರಹಾನೆ ಹೇಳಪ್ಪ. ಅವನ ದೊಡ್ಡಲ್ಲಿ ಕಾಣ್ತಲ್ಲ ನೀನ್ ಕಾಣ್ತೇ ಹೇಳಪ್ಪ. ಅಜಿಂಕ್ಯ ರಹಾನೆ ನಾಳೆ 7:30 ಸರ್. ಇನ್ನು ಅರ್ಧ ಗಂಟೆ 7:30. ನೋಡಿ ಇಲ್ಲಿ ನಮ್ ಜೀವನ್ ನಡೆಸ್ತಾವನೆ. ಇಲ್ಲ ಆಗ್ಲೇ ಗ್ಯಾಮ್ಲಿಂಗ್ ಅಲ್ಲ ನಾನ ಇಲ್ಲಿ ನೋಡಿ. ಹಾ ಎಲ್ಲಿ ಇಲ್ಲೊಬ್ರು ಗ್ಯಾಮ್ಲರ್ ನಡೀತಾ ಇದೆ ನೋಡಿ. ಮನೋಹರ್ ಅವರು ಸರ್ ಇಲ್ಲಿ ಏನು RCB ಮ್ಯಾಚ್ಗೆ ಇಷ್ಟೊಂದು ಕ್ರೇಜು? ಫುಲ್ ಕತ್ಲೆ. ಹೇಳು, ಈಗ ಹೇಳು. ನನಗೆ ಕಾಣಿಸ್ತಾ ಇದೆ, ಹೇಳಿ. ಏಕೆ ಹಂಗೆ? ಫುಲ್ ಬ್ಯುಸಿ ಬಾಯ್ಸ್ ಎಲ್ಲ ಮ್ಯಾಚಲ್ಲಿ ವ್ಯವಹಾರ ಮಾಡೋದ್ರಲ್ಲಿ. ಸರ್ ಎಷ್ಟು ರನ್ ಹೊಡಿತೀರಾ? ಎಷ್ಟು ರನ್ ಹೊಡಿತೀರಾ ಹೇಳಿ? ಅಲ್ಲ ಎಷ್ಟು ರನ್ ಹೊಡಿತೀರಿ ಅಂತ ಎಕ್ಸ್ಪೆಕ್ಟೇಷನ್ ನಿಮ್ಗೆ? ಅಲ್ಲ ರಾತ್ರಿ 11:30 ಆಡ್ತಾ ಇದ್ದೀರಾ, ಏನ್ ಅನಿಸ್ತಾ ಇದೆ? ನಿದ್ದೆ ಬರ್ತಾ ಇದೆ. 11:30 ಆಡ್ತಾವ್ರಿ ಇವರು. ಸರ್ ಬಿಡಿ, ಕರ್ಕೊಂಡ್ಬರ್ಬೇಕು ಆಡಕ್ಕೆ. ಹೌದಾ? 6 ಜನ ಅವರು, 5 ಜನ ನಾವು. ಬಿಡಿ ಪಕ್ಕ. 11:30 ಆಡ್ತಾ ಇದೀವಿ ಇಲ್ಲಿ. 11:30 12 ಗಂಟೆ ಇಲ್ಲಿ ಆಗ್ಲೇ ಬ್ಯಾಟ್ಸ್ಮನ್ಗಳು ಮನೆ ಕತ್ತವ್ರೆ, ಏನ್ ಮಾಡೋದ್ ಗೊತ್ತಿಲ್ಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.